ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನೊಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ಸೊ ನಾವು ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ದೀವಿ. ನಮ್ಮ ಹತ್ರ ಒಬ್ಬನು 23 ಇಯರ್ ಓಲ್ಡ್ ಹುಡುಗ ಬಂದಿದ್ದ, ವಿಕೇಶ್ ಅಂತ ಹೇಳಿ. ವಿಕೇಶ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನ ಅಣ್ಣ, ಅವನ ಅತ್ತಿಗೆ ಅವ್ರ ಜೊತೆ ಅಲ್ಲೇ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡಿ ಸಂಜೆ ಹೊತ್ತಲ್ಲಿ ಮನೆಗೆ ಬಂದು ಆರಾಮಾಗಿದ್ದರು. ಸೊ ಒಂದು ದಿವಸ ಮನೆಯಲ್ಲಿ ಜಗಳ ಆಯಿತು. ಜಗಳ ಆಗಿದಾಗ ವಿಕೇಶ್ ಅವ್ರ ಅಣ್ಣಂದು ವೈಫ್ ಕಡೆಯವರು ಮತ್ತು ವಿಕೇಶ್ ಇಬ್ಬರು ಜಗಳ ಆಡಿದ್ರು. ಜಗಳ ಆಡಿದಾಗ ಮಾತಲ್ಲೇ ಅಣ್ಣನ ಸಂಬಂಧಿಕರು ಬಂದು ವಿಕೇಶನ್ ಕಿವಿ ತಿಂದುಬಿಟ್ರು. ಇದಿಷ್ಟು ಭಾಗ ಕಿವಿ ಕಟ್ಟಾಯಿತು. ತಿಂದು ಮುಖ ಬಾಯಿಂದ ಕಚ್ಚಿ ಒಕ್ಕಟ್ಬಿಟ್ರು. ಒಕ್ಕಟ್ಟಿದ ಮೇಲೆ ಈಗ ಬೆಂಗಳೂರಲ್ಲಿ ಎಲ್ಲಿ ತಿರುಗಾಡೋಣ, ಏನು ಮಾಡೋಣ ಅಂತೇಳಿ ದೋಚದೆ ಅವ್ರ ಊರು ಗುಲ್ಬರ್ಗ ಆಗಿರೋದ್ರಿಂದ ಗುಲ್ಬರ್ಗಾಗೆ ವಾಪಸ್ ಬಂದಿದ ಮೇಲೆ ಈಗ ಕಿವಿ ನಾರ್ಮಲಾಗಿ ಕಾಣಬೇಕು. ವಿಕೇಶ್ ಎಲ್ಲ 23 ವಯಸ್ಸಿನ ಹುಡುಗ, ಅವನಿಗೆ ಮದುವೆ ಆಗಿಲ್ಲ, ಇನ್ನೂ ತುಂಬ ಲೈಫ್ ಇದೆ ಮುಂದೆ ಎಲ್ಲ. ಸೊ ಏನು ಮಾಡೋದು ಅಂಥೇಳಿ ಅವ್ರು ನಮ್ಮ ಹತ್ರ ಬಂದರು. ನಾವೇನಾದರೂ ಮಾಡ್ತೀವಿ ಅಂಥೇಳಿ. ಸೊ ನಮ್ಮ ಹತ್ರ ಬಂದಿದ ಮೇಲೆ ಆಲ್ರೆಡಿ 2 ದಿವಸ ಆಗಿತ್ತು. ನಾವು ಅವರಿಗೆ ಆಫರ್ ಮಾಡಿದ್ವಿ, ನಾವು ಕಿವಿ ಒಂದು ರೀಕನ್ಸ್ಟ್ರಕ್ಷನ್ ಅಂತೇಳಿ ಮಾಡ್ತೀವಿ, ಇಯರ್ ರೀಕನ್ಸ್ಟ್ರಕ್ಷನ್. ಕಿವಿ ಹಿಂದ್ಗಡೆ ಏನು ಚರ್ಮ ಮಾಂಸ ಇದೆಯಲ್ಲ, ಆ ಮಾಂಸ ತೊಗೊಂಡು ನಾವು ಒಂದು 2 ಸ್ಟೇಜ್ ಇಯರ್ ರೀಕನ್ಸ್ಟ್ರಕ್ಷನ್ ಅಂತೇಳಿ ಮಾಡ್ತೀವಿ, 2 ಸ್ಟೇಜಲ್ಲಿ. ಸೊ ಫಸ್ಟ್ ಸ್ಟೇಜಲ್ಲಿ ನಾವು ಕಿವಿ ಹಿಂದ್ಗಡೆಯಿಂದ ಮಾಂಸ ಎಲ್ಲ ತೊಗೊಂಡು ಕಿವಿ ಅಂಟಿಸಿ ನಾವು ಒಂದು ರೀಕನ್ಸ್ಟ್ರಕ್ಷನ್ ಫಸ್ಟ್ ಸ್ಟೇಜ್ ಅಂತ ಮಾಡಿದ್ವಿ. ಅದು ಒಂದು 3 ವಾರ ಆಗಿದ್ಮೇಲೆ ತೊಡೆ ಚರ್ಮ ತೊಗೊಂಡು ಕಿವಿ ಹಿಂದ್ಗಡೆ ಅಂಟಿಸಿ ಅದು ಸೆಕೆಂಡ್ ಸ್ಟೇಜ್ ರೀಕನ್ಸ್ಟ್ರಕ್ಷನ್ ಅಂತೇಳಿ ಮಾಡಿದ್ವಿ. ಸೊ ಅದು ಆಗಿದ್ಮೇಲೆ 1 ವಾರ ಆಯಿತು. 1 ವಾರ ಆಗಿದ್ಮೇಲೆ ಮತ್ತೆ ವಿಕೇಶ್ ಬಂದ, ಹೊಲಿಗೆ ತೆಗೆಸ್ಕೊಂಡ. ಆವಾಗ ನಾವೆಲ್ಲ ಸ್ಪೆಷಲ್ ಕ್ರೀಮ್ ಜೆಲ್ಲೆಲ್ಲ ಕೊಟ್ಟಿದ್ವಿ. ಮತ್ತು ಅದು ಆಗಿ 1 ವಾರಕ್ಕೆ ಬಂದಿದಾಗ ಅವಾಗೆಲ್ಲ ಅವ್ರ ಪೇರೆಂಟ್ಸ್, ಅವ್ರ ಬ್ರದರ್ ಎಲ್ಲ ಬಂದು ತುಂಬ ಧನ್ಯವಾದ ಹೇಳಿದರು. ಆಲ್ಮೋಸ್ಟ್ ನಿಯರ್ ಈಕ್ವಲ್ ಸೈಜ್ ಅಲ್ಲಿ ಒಂದು ಇಯರ್ ರೀಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ಅವ್ರು ತುಂಬ ಹ್ಯಾಪಿಯಾಗಿ ಹೋದರು. ಸೊ ಈ ಥರ ರೀಕನ್ಸ್ಟ್ರಕ್ಷನ್ಸ್ ತುಂಬ ಬರ್ತಾನೆ ಇರುತ್ತೆ. ಈಗೆಲ್ಲ ಜಗಳ ಆಡ್ತಾರೆ ಜನ, ಮುಖ ತಿಂದಿರ್ತಾರೆ, ಮೂಗು ತಿಂದಿರ್ತಾರೆ, ಕಿವಿ ತಿಂದಿರ್ತಾರೆ. ಸೊ ಈ ಥರ ಒಂದು ರೀಕನ್ಸ್ಟ್ರಕ್ಷನ್ಸ್ ಎಲ್ಲ ಪಾಸಿಬಲ್ ಇದೆ. ನಾವೆಲ್ಲ ಹೇಳೋದು ಜಗಳನೇ ಆಡಬೇಡಿ, ಈ ಥರ ಡ್ಯಾಮೇಜಸ್ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ತುಂಬ ಕಷ್ಟನೇ ಇರುತ್ತೆ. ಬಟ್ ಆಗಿದಾಗ ಅನ್ಯಾಚುರಲ್ ಆಕ್ಸಿಡೆಂಟ್ಸಿಂದ ಆಗಿದಾಗ ಈ ಥರ ನಿಯರ್ ನಾರ್ಮಲ್ ರೀಕನ್ಸ್ಟ್ರಕ್ಷನ್ಸ್ ಮಾಡೋಕ್ಕೂ ಸಾಧ್ಯ ಇದೆ. ಇನ್ನೂ ಜಾಸ್ತಿ ನಿಮಗೆ ಈ ಥರ ವೀಡಿಯೋಸ್ ನೋಡಬೇಕಂದಿದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಧನ್ಯವಾದ.